ನಮಸ್ಕಾರ. ವನಜಾ ಮಲ್ನಾಡ್ ಬಂದಾಯಿತು, ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಮುದ್ದು ಸೊಸೆ ಸೀರಿಯಲ್ಲು ಹೇಗೆ ಮೂವ್ ಆಗ್ತಿದೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವೀಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಇವತ್ತು ಮಿನಿಸ್ಟ್ರು ಮನೆಗೆ ಬಂದಿರ್ತಾರೆ, ಶಿವರಾಮೇಗೌಡನ ಮನೆಗೆ. ಅಲ್ಲೆಲ್ಲ ವಿಚಾರಿಸಿ ಮಾಡಿ ನಾಳೆ ಡಾಕ್ಟ್ರಿಗೆ ಎಕ್ಸಾಮ್ ಇದೆ, ಸೊಸೆ ಹೆಂಗೆ ಓದ್ಕೊತಾ ಇದ್ದಾರೆ, ಏನು ಕತೆ ಅಂತೆಲ್ಲ ವಿಚಾರಿಸಿ ಎಲ್ಲ ಮಾತಾಡ್ಸ್ಕೋಗೋಣ ಅಂತ ಬಂದಿರ್ತಾರೆ. ಆದರೆ ಇಲ್ಲಿ ಬಂದಾಗಲೇ ಗೊತ್ತಾಗುತ್ತೆ ಸಾವಿತ್ರಿಗೆ ಅವಳು ಇಲ್ಲಿಲ್ಲ, ಔಟ್ ಹೌಸಲ್ಲಿದ್ದಾಳೆ ಅಂತ ಹೇಳ್ತಾಳೆ. ಆಮೇಲೆ ಈಶ್ವರಿ ಅವಳು ಕಾಲು ಮುರ್ಕೊಂಡವಳೆ ಅಂತ ಹೇಳ್ತಾಳೆ. ಆಮೇಲೆ ಇವೆಲ್ಲ ಅವ್ರಿಗೆ ಒಳ್ಳೆ ಪ್ಲಸ್ ಪಾಯಿಂಟೇ ಆಗುತ್ತೆ. ಯಾಕೆ ಅಂತಂದರೆ ಇದು ಅವ್ರದ್ದು ರಾಜಕೀಯ ಗಿಮಿಕ್ಸು ಒಳ್ಳೆಯದೇ ಆಯಿತು. ಆಮೇಲೆ ಎಲ್ಲಿ ಮಗ ಕಾಣಿಸ್ತಾ ಇಲ್ಲ ಅಂದಾಗ ಮಗನೂ ಅಲ್ಲೇ ಇದ್ದಾನೆ, ಔಟ್ ಹೌಸಲ್ಲೇ. ಇಲ್ಲಿ ಎಲ್ಲ ಗದ್ದಲ ಅಂತ ಹೇಳ್ಬಿಟ್ಟು ಯಾರಿಗೂ ಸೊಸೆಗೆ ಓದ್ಕೊಳಕ್ಕಾಗಲ್ಲ ಅಂಥೇಳಿ ಅಲ್ಲಿ ಬಿಟ್ಟಿದ್ದೀವಿ ಅಂತೇಳಿ ಮೋನ ಹೇಳ್ತಾಳೆ. ಹೌದಾ, ಒಳ್ಳೆ ಕೆಲಸ ಮಾಡಿದ್ದೀರಾ, ಸೈಲೆಂಟಾಗಿ ಓದ್ಕೊಳ್ಳಿ. ಓದೋದು ಅಂದರೆ ಹಂಗೆ ಆಗಲ್ಲ, ಡಾಕ್ಟ್ರ್ ಓದೋದು ಅಂದರೂ ಸಾಮಾನ್ಯ ಕೆಲಸ ಅಲ್ಲ, ಓದ್ಕೊಳ್ಳಿ ಬಿಡಿ ಅಂತ ಹೇಳ್ತಾರೆ. ಆಮೇಲೆ ಸರಿ ಅಂತೇಳ್ಬಿಟ್ಟು ಒಂದು ಸಲ ಮಾತಾಡ್ಸ್ಕೊಂಡೆ ಹೋಗೋಣ, ಅಲ್ಲೇ ಹೋಗೋಣ ನಡೀರಿ ಅಂತೇಳಿ ಅಲ್ಲಿಗೆ ಹೋಗ್ತಾರೆ. ಅಲ್ಲಿಗೆ ಹೋಗಿ ವಿದ್ಯೆನ ಮಾತಾಡಿಸ್ಕೊಂಡು ನಾಳೆ ಹೆಂಗಮ್ಮ ಕಾಲು ಮುರ್ಕೊಂಡೆ, ಸ್ವಲ್ಪ ಜೋಪಾನ ನೋಡ್ಕೊಂಡು ನಡಿಬಾರ್ದ ಅಂತೆಲ್ಲ ಹೇಳ್ತಾರೆ. ಹೌದು ಸರ್, ನೋಡ್ಕೊಂಡು ನಡಿಬೇಕಿತ್ತು, ಚೂರು ಮಿಸ್ ಆಯಿತು ಅಂತ. ಸರಿ, ಅವೆಲ್ಲ ಹೇಳಿ ಕೇಳಿ ಆಗೋಂಥವಲ್ಲ, ಏನೋ ಮಿಸ್ ಆಗುತ್ತೆ, ಅದಕ್ಕೆಲ್ಲ ಯೋಚನೆ ಮಾಡಬೇಡ. ನಾಳೆ ಎಕ್ಸಾಮ್ ಬರೆಯೋಕ್ಕೆ ಎಲ್ಲ ವ್ಯವಸ್ಥೆ ಆಗಿದೆ, ಏನು ನೀನೇನು ತೊಂದರೆ ತಗೋಬೇಡ, ಓದ್ಕೋ ಆರಾಮಾಗಿ ಅಂತ ಹೇಳ್ತಾರೆ. ಇವಳಿಗೆ ಖುಷಿಯೋ ಖುಷಿ. ಆಯಿತು ಸರ್ ಅಂತ ಹೇಳ್ತಾಳೆ. ಥ್ಯಾಂಕ್ಸ್ ಸರ್ ಅಂತ ಹೇಳ್ತಾಳೆ. ಆಮೇಲೆ ಇವಳನ್ನ ಮಾತಾಡಿಸ್ಕೊಂಡು ಸರಿ ಇನ್ನು ಹೊರಡೋಣ ಅಂತ ಹೊರಡ್ತಾರೆ. ಆವಾಗ ಇವಳಿಗಂತೂ ವಿದ್ಯಂಗೆ ಹೇಳತ್ತೀರ್ದು ಅಷ್ಟು ಖುಷಿ ಆಗ್ಬಿಡುತ್ತೆ. ಖುಷಿಯೋ ಖುಷಿ, ಸಖತ್ತು ಖುಷಿ ಪಡ್ತಾಳೆ. ಖುಷಿಪಟ್ಟು ಚಂಪಾ, ನನ್ನ ಆಸೆ ನೋಡು ಹೆಂಗೆ ನೆರವೇರ್ತಾ ಇದೆ, ನಾನು ಆಗೋದೇ ಇಲ್ವೇನೋ ಎಕ್ಸಾಮ್ ಬರೆಯೋಕ್ಕೆ, ಹೆಂಗೆ ಬರೀಲಿ ಅಂತಿದ್ದೆ, ನೋಡ್ದಾ ಹೆಂಗೆ ಅಂತೇಳಿ. ಹ್ಞೂ ಕಣಕ್ಕ, ಒಳ್ಳೆಯದೇ ಆಗುತ್ತೆ, ನೀನು ಎಷ್ಟು ಒಳ್ಳೆಯವಳು, ನಿನಗೆ ಒಳ್ಳೇದಾಗದೇ ಇರುತ್ತೇನಕ್ಕ, ಒಳ್ಳೇದು ಹಾಗೇ ಆಗುತ್ತೆ ಕಣಕ್ಕ, ನೀನೇನು ಚಿಂತೆ ಮಾಡಬೇಡ, ಸುಮ್ಮನಿರಕ್ಕ ಅಂತೇಳಿ ಅವಳು ಮುದ್ದಾಡ್ತಾಳೆ. ಆಮೇಲೆ ಇವರು ಮನೆಯವರೆಲ್ಲ ಹೋಗ್ತಾರೆ ಆಚೆ ಹೋಗ್ಬಿಟ್ಟು ಅವರಿಗೆಲ್ಲ ಟಾಟಾ ಬಾಯ್ ಬಾಯ್ ಹೇಳ್ಬಿಟ್ಟು ಅವ್ರನ್ನ ಕಳಿಸಿ ಮನೆಗೆ ಹೋಗ್ತಾನೆ ಶಿವರಾಮೇಗೌಡ. ಅವನ ಪಾಡಿಗೆ ಅವನು ರಾಜಕೀಯ ವಿಷಯದಲ್ಲಿ ಕೆಲಸ ಮಾಡ್ಕೊಳಕ್ಕೆ ಹೋಗ್ತಾನೆ. ನಾಳೆ ಭದ್ರ ಕರ್ಕೊಂಡೋಗು, ಜೋಪಾನವಾಗಿ ಕರ್ಕೊಂಡೋಗಿ ಎಕ್ಸಾಮ್ ಬರ್ಸ್ಕೊಂಡು ಕರ್ಕೊಬರ ಅಂತ ಹೇಳ್ತಾರೆ. ಆಮೇಲೆ ಭದ್ರ ಅವ್ರ ಅಪ್ಪನ ಮುಖ ನೋಡ್ತಾನೆ. ಅವ್ರ ಅಪ್ಪನೂ ಹೇಳ್ತಾರೆ ಕತ್ತಿಂಗ್ ಅಂತಾರೆ. ಸದ್ಯ ಹ್ಞೂ ಅಂತ ಅಪ್ಪಯ್ಯ ಹೇಳಿದ ಮೇಲೆ ಆಗೋಯ್ತು, ಕರ್ಕೊಂಡು ಹೋಗ್ತೀನಿ ಸಾಹೇಬ್ರೆ ನಾನೇ ಅಂತೇಳಿ ಹೇಳ್ತಾನೆ. ಆಮೇಲೆ ಸರಿ ಅಂತೇಳ್ಬಿಟ್ಟು ಆಚೆ ಬರ್ತಾರೆ. ಆಚೆ ಬಂದ್ಬಿಟ್ಟು ಎಲ್ಲ ಮಾತಾಡ್ತಾ ನಿಂತಿರ್ತಾರೆ. ಆಮೇಲೆ ಅವನ್ನ ಕಳಿಸ್ಬಿಟ್ಟು ಆವಾಗ ಅಲ್ಲ ಇದು ಬೇರೆ ಕೇಳಲ್ಲ, ನಾವು ಆರಾಮಾಗಿರೋಕ್ಕೂ ಬಿಡಲ್ವಲ್ಲ, ನಾವು ಕರ್ಕೊಂಡು ಹೋಗ್ಬೇಕಾ ಜೊತೆಗೆ ಎಲ್ಲರೂ. ಅವಳು ಎಕ್ಸಾಮ್ ಬರೆಯೋಕ್ಕೆ ಅವಳು ಹೆಂಗೆ ಬರೀತಾಳೆ ಕಾಲಿಲ್ದಲೆಯ ಅಂತ ಇವಳು ಈಶ್ವರಿ ಟೀಸ್ ಮಾಡ್ತಾಳೆ. ಆಮೇಲೆ ಸಾವಿತ್ರಿನೂ ಟೀಸ್ ಮಾಡ್ತಾಳೆ. ಶಿವರಾಮೇಗೌಡ ಮಾತ್ರ ಏನೂ ಮಾತಾಡಲ್ಲ, ಅವನ ಪಾಡಿಗೆ ಅವನು ಸುಮ್ಮನೆ ಇರ್ತಾನೆ. ಅವನ ಕೆಲಸ ಆಯಿತಾ, ಅವನು ಅದನ್ನು ಮುಗಿಸ್ಕೊಂಡು ಆರಾಮಾಗಿ ಮಿನಿಸ್ಟ್ರ್ ಏನು ಹೇಳ್ತಾರೋ ಅದನ್ನು ಕೇಳಿಕೊಂಡು ಅವನು ಆರಾಮಾಗಿರ್ತಾನೆ. ಆಮೇಲೆ ಈ ಕಡೆ ಬಂದು ಅವನು ಶಿವರಾಮೇಗೌಡ ಮನೆಗೆ ಹೋಗಿರ್ತಾನೆ. ಮನೆಗೆ ಹೋಗಿ ಅವನ ಕೆಲಸ ಅವ್ನು ಮಾಡ್ಕೊಳ್ತಾ ಇರ್ತಾನೆ. ರಾಜಕೀಯ ಅವ್ರದ್ದು ವ್ಯವಹಾರಗಳೇ ಬೇರೆ ಇರ್ತವೆ. ಆದರೆ ಇಲ್ಲಿ ಇವರೆಲ್ಲ ಇವ್ರು 4 ಜನನೂ ಅಜ್ಜಿ ನೋಡ್ತಾ ಇರುವಾಗೇ ಎಲ್ಲರಿಗೂ ಬಾಯ್ ಬಾಯ್ ಟಾಟಾ ಮಾಡಿ ಕಳಿಸ್ಬಿಟ್ಟು ಇವರೆಲ್ಲ ನೋಡ್ತಾ ಇರುವಾಗೇ ಅಲ್ಲ ಇವಳು ಏನು ಮುಖ ಶುದ್ಧಪ್ಪ ಮಾಡಿಕೊಂಡು ಇದು ಮಾಡ್ತಿರ್ತಾರೆ. ಅತ್ತೆನ ಬರಲ್ಲ ಅಂತ ಮೌನ ಕೇಳ್ಕೊಂಡು ಹೊರಡ್ತಾಳೆ. ಅವಳು ಹೋದ್ಮೇಲೆ ಅವ್ವ ಬರ್ತೀನಿ ಕಣವ ಅಂತೇಳಿ ಶಿವರಾಮೇಗೌಡನು ಹೇಳಿ ಹೊರಡ್ತಾನೆ. ಆಮೇಲೆ ಇವ್ರು 4 ಜನ ಹೇಳಲ್ಲ ಕೇಳಲ್ಲ ದುಮ್ಮು ಅಂದ್ಕೊಂಡು ಹೋಗ್ತಾರೆ ಆ ಕಡೆಗೆ. ಅಯ್ಯೋ ಜನಗಲ್ಲಿರ, ನಂಗೆ ಗೊತ್ತಿಲ್ವೇನ್ರೇ ನೀವೆಂಥ ನಾಟಕಗಾರರು ಅಂತೇಳಿ. ವಿದ್ಯಾ ಎಕ್ಸಾಮ್ ಬರೀತಾಳೆ ಅಂತಲೇ ಇಷ್ಟು ಹೊಟ್ಟೆ ಉರಿ ಪಡ್ತಾ ಇರೋರು, ನನಗೇನು ಗೊತ್ತಾಗಲ್ವ ನೀವು ಆಡೋ ಆಟ, ನೀವೇನು ಕಡಿಮೆ ತಾಟ್ಕಿತೀರಾ ಅಂದ್ಕೊಂಡು ಅಜ್ಜಿ ಮಾತಾಡ್ಸ್ಕೊಂಡು ಮನೆಗೆ ಹೋಗುತ್ತೆ ಬೈಕೊಂಡು. ನೀವೇನು ಕಡಿಮೆ ಜನ ಅಲ್ಲ, ನಾನು ಇದೇನು ಹೊಸ್ದಾಗಿ ನೋಡ್ತಾ ಇದ್ದೀನ, ನಾನು ಅವತ್ತೆಲ್ಲ ತಿಳ್ಕೊಬಿಟ್ಟಿದ್ದೀನಿ ನೀವು ಎಂತೆಂಥ ಜನ ಅಂತೇಳಿ. ನೀವೇನೇ ಮಾಡ್ರಿ, ನಾನು ನನ್ನ ಮೊಮ್ಮಗಳನ್ನು ಒಂದು ಮಾಡೇ ಮಾಡ್ತೀನಿ, ಇದು
ನನ್ನ ಚಾಲೆಂಜು ಅಂತ ಅಜ್ಜಿ ಚಾಲೆಂಜ್ ಮಾಡಿಕೊಂಡು ಅಲ್ಲಿಂದ ಮನೆಗೆ ಹೋಗುತ್ತೆ. ಅಷ್ಟೊತ್ತಿಗೆ ಮೀಡಿಯಾದವರು ಅಲ್ಲಿಗೆ ಬರ್ತಾರೆ. ಮೀಡಿಯಾದವ್ರು ಬಂದು ಬರ್ತಾರೆ. ಇವಳು ಈ ಕಡೆ ವಿದ್ಯೆ ಓದ್ಕೋಬೇಕಲ್ಲ, ರಾತ್ರಿ ಎಲ್ಲ ಇನ್ನೂ ಓದಬೇಕು. ಓದಲಿಲ್ಲ ಅಂದರೆ ನಾಳೆ ಎಕ್ಸಾಮ್ ಹೆಂಗೆ ಬರೀತಾಳೆ? ಓದ್ಕೊಳ್ಳೇಬೇಕು. ಓದ್ತಾ ಇರ್ತಾಳೆ. ಏನೋ ಜೋಕ್ಸ್ ಬರ್ತಾ ಇರುತ್ತೆ, ನಗ್ತಾ ಇರ್ತಾಳೆ ಅವಳ ಪಾಡಿಗೆ ಅವಳು. ಓದ್ಕೊಂಡು ನಗ್ತಾ ಇರ್ತಾಳೆ. ನಿದ್ದೆ ಬರ್ತವೆ ಇಲ್ಲ ಅಂದರೆ ಅಂತೇಳ್ಬಿಟ್ಟು ಅವಳ ಪಾಡಿಗೆ ಅವಳು ಓದ್ಕೊಂಡು ನಗೋದು ಮತ್ತೇನೇನೋ ಮಾತಾಡ್ಕೊಂಡು ಮಾಡ್ತಾ ಇರ್ತಾಳೆ. ಒಬ್ಬಳೇ ಇರಬೇಕಲ್ವ, ತಿರ್ಗಾಡೋಕ್ಕೂ ಆಗಲ್ಲ. ಹಾಗಾಗ್ಬಿಟ್ಟು ಹಂಗಾಗಿ ಅವಳಿಗೆ ಅವಳ ಪಾಡಿಗೆ ಅವಳು ಹೆಂಗೋ ಓದ್ಕೊಂತಿರ್ತಾಳೆ. ಅಷ್ಟೊತ್ತಿಗೆ ಭದ್ರ ಬಂದುಬಿಡ್ತಾನೆ. ಬಂದಿದ್ದು ಯಾಕೆ ವಿದ್ಯಾ ಯಾಕೆ ನಗ್ತಾ ಇರೋದು? ನಾನು ಬಂದಿದ್ದು ನೋಡಿ ನಗ್ತಾ ಇದ್ದೀನಿ ಅಂತಾನೆ. ನೀವು ಬಂದಿದ್ದು ನೋಡಿ ನಾನೇ ಯಾಕೆ ನಗಲಿ? ನಾನಿಲ್ಲೇನೋ ಜೋಕ್ಸ್ ಬರ್ತಿತ್ತು ನೋಡಿ ನಗ್ತಾ ಇದ್ದೀನಿ ಅಷ್ಟೇ. ಕಲಿಸ್ತೀನಿ ನೋಡು ಬುದ್ಧಿ ನಿನಗೆ ಅಂತೇಳ್ಬಿಟ್ಟು ರಫಾಗಿ ಮಾತಾಡಿ ಹೋಗಿ ಮಂಚದ ಮೇಲೆ ಕೂತ್ಕೋತಾನೆ. ಮಂಚದ ಮೇಲೆ ಕೂತ್ಕೊಂಡ್ಮೇಲೂ ಅವಳು ಜೋರಾಗಿ ನಗ್ತಾ ಇರ್ತಾಳೆ. ಅವಳ ಪಾಡಿಗೆ ಅವಳು ಏನೋ ಓದ್ಕೊಂಡು ನಗ್ತಾ ಇರ್ತಾಳೆ. ಆದರೆ ಇವನಿಗೆ ಅದನ್ನು ಸಹಿಸ್ಕೊಳಕ್ಕಾಗಲ್ಲ ಭದ್ರಿಗೆ. ಅವನು ಸರಿ ಏನಾರ ಮಾಡ್ಕೊ ಅಂತೇಳಿ ಮಲ್ಕೋತಾನೆ. ಮಲ್ಕೊಬಿಟ್ಟು ನನಗೆ ಲೈಟ್ ಬೆಳಕಿದ್ರೆ ನಿದ್ದೆ ಬರಲ್ಲ, ಆಫ್ ಮಾಡೆ ಅಂತಾನೆ. ಆಮೇಲೆ ಆಫ್ ಮಾಡಿ ನಾನು ಹೆಂಗೆ ಓದ್ಕೊಳ್ಳಿ? ನಾಳೆ ಎಕ್ಸಾಮ್ ಬರೆಯೋದು ಬೇಡವಾ? ಹೆಂಗೆ ಓದ್ಕೊಳ್ಳಿ ನಾನು ಅಂತಾಳೆ. ಅದಕ್ಕೆ ಹೆಂಗೆ ಓದ್ಕೊಳ್ಳಿ ಅಂತಂದರೆ, ನೀನು ಎಕ್ಸಾಮ್ ಬರ್ದೇನು ಪಾಸಾಗಬೇಕಾ? ಮಲ್ಕ ಸುಮ್ಮನೆ, ಬೆಳಗ್ಗೆ ಎದ್ದು ಬೇಗ ರೆಡಿಯಾಗು ಅಂತ ಹೇಳ್ತಾನೆ. ಅದು ಹೆಂಗಾದತ್ತು? ಓದ್ಕೊಳ್ಳಿಲ್ಲ ಅಂದರೆ ಮಿನಿಸ್ಟ್ರು ಅಷ್ಟು ನಂಬಿಕೆ ಇಟ್ಟು ನಂಗೆ ಹೇಳೋಗ್ಯಾರೆ, ನಾನು ಓದ್ಕೊಂಡು ಎಕ್ಸಾಮ್ ಬರಲಿಲ್ಲ ಅಂದರೆ ಹೆಂಗೆ ಪಾಸಾದಾತು? ಅದು ಹಾಕಲ್ಲ ಬಿಡಿ, ನಾನು ಓದ್ಕೊಳ್ಳೇಬೇಕು ಅಂತಾಳೆ. ನಾನು ಹೇಳಿದ್ದು ಕೇಳಲ್ಲ ಅಲ್ವಾ ನೀನು? ತಾಳು ನಿಂಗೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೋಗಿ ಮಲ್ಕೋತಾನೆ. ಮಲ್ಕೊಬಿಟ್ಟು ನನಗೆ ಲೈಟ್ ಬೆಳಕಿದ್ರೆ ಆಗೋದೇ ಇಲ್ಲ, ಆಫ್ ಮಾಡು ಅಂದಮೇಲೆ ಆಫ್ ಮಾಡಬೇಕು. ಆಫ್ ಮಾಡೇ ಅಂತ ಕೂಗ್ತಾನೆ. ಆವಾಗ ಮತ್ತು ಹೆಂಗೆ ಓದಲಿ ನಾನು ಅಂತಾಳೆ. ಆಮೇಲೆ ಕ್ಯಾಂಡ್ಲು ಕೊಡ್ತೀನಿ ಓದ್ಕೊ ಅಂತಾನೆ. ಸರಿ ಅಂತೇಳ್ಬಿಟ್ಟು ಕ್ಯಾಂಡ್ಲು ತಂದು ಕೊಡ್ತಾನೆ, ಬೆಂಕಿಪಟ್ಟಣ ತಂದು ಕೊಡ್ತಾನೆ. ಹಚ್ಕೊಂಡು ಅವಳ ಪಾಡಿಗೆ ಅವಳು ಹೆಂಗೋ ಓದ್ಕೊತಾ ಇರ್ತಾಳೆ. ಇವನು ಹೋಗಿ ಮಲ್ಕೋತಾನೆ. ಮಲ್ಕೊಬಿಟ್ಟು ಅವಳು ಮನಸಲ್ಲೇ ಓದ್ಕೊತಾ ಇರ್ತಾಳೆ. ಇವಳು ಇನ್ನೂ ಮಲಗಿಲ್ವಲ್ಲ ಅಂತ ಇವನೇನು ಮಾಡ್ತಾನೆ, ಗೊರಕೆ ಒಯ್ಯೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಸುಮ್ಮನೆ ತಾಳು ನಿಂಗೆ ಮಾಡ್ತೀನಿ, ಕಲಿಸ್ತೀನಿ ಬುದ್ಧಿ ಅಂತೇಳಿ ಗೊರಕೆ ಒಯ್ಯೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಇವನು ಗೊರಕೆ ಒಯ್ಯೋಕ್ಕೆ ಸ್ಟಾರ್ಟ್ ಮಾಡಿದ್ನಲ್ಲ ಅಂತೇಳ್ಬಿಟ್ಟು ಅವಳೇನು ಮಾಡ್ತಾಳೆ, ಜೋರೇ ಗೊರಕೆ ಒಯ್ಯೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಏನೋ ಒಂದು ನಿಮಿಷ, ಒಂದು ಸೆಕೆಂಡು ಪುರ್ಸೊತ್ತಿಲ್ದಂಗೆ ಬೇಕು ಅಂತಲೇ ಈ ಥರ ನಾಟಕ ಆಡ್ತವ್ರೆ ಅಂತ ಅವಳೇನು ಮಾಡ್ತಾಳೆ, ಜೋರಾಗಿ ಓದೋಕ್ಕೆ ಸ್ಟಾರ್ಟ್ ಆಯ್ತಾಳೆ. ಓದೋಕ್ಕೆ ಸ್ಟಾರ್ಟ್ ಆದ ತಕ್ಷಣ ಇವನು ನಿದ್ದೆ ಹಾಳು ಮಾಡ್ತಾವಳಲ್ಲ ಅಂತೇಳ್ಬಿಟ್ಟು, ಮನ್ಸಲ್ಲಿ ಓದ್ಕೊಳ್ಳೆ, ನೀನು ಜೋರಾಗಿ ಏನಕ್ಕೆ ಓದ್ತಾ ಇದೀಯಾ ಅಂತ. ಅಯ್ಯೋ ಇದೊಳ್ಳೆ ಕತೆ ಆಯ್ತಲ್ಲ, ನೀವು ಗೊರಕೆ ಉಯ್ಕೊಂಡು ನನ್ನ ಸೈಲೆಂಟಾಗಿ ಓದ್ಕೊತಿದ್ದಾಗ ಗೊರಕೆ ಉಯ್ಕೊಂಡು ನಾನು ಓದ್ದಂಗೆ ಮಾಡ್ತಾಯಿದ್ದೀರಾ? ನಾನೇ ಯಾಕೆ ಸುಮ್ಮನಿರಲಿ? ಅದಕ್ಕೆ ನನಗೆ ಅರ್ಥ ಆಗಬೇಕಲ್ಲ, ನಾನು ಜೋರಾಗಿ ಓದ್ಕೊತಾ ಇದ್ದೀನಿ. ಗೊರಕೆಗಿಂತ ಜೋರಾಗಿ ಓದ್ಕೊಬಿಟ್ರೆ ನಂಗೆ ಅರ್ಥ ಆಗುತ್ತೆ. ಇಲ್ಲಾಂದರೆ ಆ ಸೌಂಡಿಗೆ ನಂಗೆ ಏನು ಅರ್ಥನೇ ಆಗಲ್ವಲ್ಲ ಪಾಠ ಅಂತಾರೆ. ನಿನಗೆ ಏನು ಹೇಳಬೇಕು ಹೇಳು ಅಂತ ಹೇಳ್ಬಿಟ್ಟು ಅವನ ಪಾಡಿಗೆ ಅವ್ನು ಮನ್ಕೊಂಡು ನಿದ್ದೆ ಮಾಡ್ತಿರ್ತಾನೆ. ಇವಳ ಪಾಡಿಗೆ ಇವಳು ಓದ್ಕೊಂಡಿದ್ದಾಯಿತು. ಓದ್ಕೊಂಡು ಬೆಳಿಗ್ಗೆಯಿಂದೆಲ್ಲ ರೆಡಿ ಆಗಬೇಕಲ್ಲ, ಸರಿ ಅಂತ ಹೇಳ್ಬಿಟ್ಟು ಆಫ್ ಮಾಡಿಕೊಂಡು ಅವಳ ಪಾಡಿಗೆ ಅವಳು ಮನ್ಕೋತಾಳೆ. ಈ ಕಡೆ ಬಂದು ಅಜ್ಜಿ ಮೀಡಿಯಾದವ್ರು ಬಂದುಬಿಟ್ಟಿರ್ತಾರೆ. ಮೀಡಿಯಾದವ್ರು ಬಂದು ಅಜ್ಜಿ ಹೇಗೆ ಹಿಂಗೆ ಕಾಲು ಮುರ್ಕೊಂಡಿದ್ದಾರಂತೆ, ಮೊಮ್ಮಗಳು ಎಕ್ಸಾಮ್ ಬರೆಯೋಕ್ಕೆ ಹೋಗ್ತಾರಂತೆ, ಮಿನಿಸ್ಟ್ರು ಎಲ್ಲ ಕಡೆ ನ್ಯೂಸ್ ಬರ್ತಾಯಿದೆ, ಏನಜ್ಜಿ ಸಮಾಚಾರ ಅಂತ ಕೇಳ್ತಾಳೆ. ಹೌದು, ಮತ್ತು ನನ್ನ ಮೊಮ್ಮಗಳಲ್ವಾ, ನಾನು ಎಕ್ಸಾಮ್ ಬರೆಸಲೇಬೇಕು. ಎಕ್ಸಾಮ್ ಬರೀದೇ ಇದ್ದರೆ ಹೆಂಗಾಗುತ್ತೆ? ಅದಕ್ಕೋಸ್ಕರ ಎಕ್ಸಾಮ್ ಬರೆಸ್ತಲೇ ಇದ್ದೀವಿ. ನನ್ನ ಮೊಮ್ಮಗಳು ಒಳ್ಳೆಯವಳು, ಮೊಮ್ಮಗನೂ ಒಳ್ಳೆಯವನು, ಹೀಗೆಲ್ಲ ಹೇಳ್ಕೊಂಡು ನನಗಿವೆಲ್ಲ ಅಯ್ಯೋ ನಾಚಿಕೊಂಡು ಏನೇನೋ ಮಾತಾಡ್ತಾ ಇರುತ್ತೆ. ಆಮೇಲೆ ಅಜ್ಜಿ ಈ ವಯಸ್ಸಲ್ಲೂ ಇಷ್ಟು ನಾಚಿಕೊಂಡು ಮಾತಾಡ್ತೀರಲ್ಲ ಅಜ್ಜಿ ಅಂತ. ಅಯ್ಯೋ ಮತ್ತೆ ಅಲ್ವಾ ಅಂತ ಹೇಳ್ಬಿಟ್ಟು, ಆಮೇಲೆ ನಿಮ್ಮ ಹೆಸ್ರು ಏನಜ್ಜಿ? ನನ್ನ ಹೆಸ್ರು ಭಾಗೀರಥಿ. ನಿಮ್ಮ ಯಜಮಾನ್ರ ಹೆಸ್ರು? ಅಯ್ಯೋ ಹೇಳಲ್ಲಪ್ಪ, ನಾಚಿಕೆ ಆಗುತ್ತೆ. ಹೌದಾ ಅಜ್ಜಿ, ಇಷ್ಟು ನಾಚಿಕೋತೀರಾ ಅಂತ ಅವಳು ತಮಾಷೆ ಮಾಡ್ತಾಳೆ. ಆಮೇಲೆ ಸರಿ, ನಿಮ್ಮ ಬಗ್ಗೆನೂ ಹೇಳಿ, ನಿಮ್ಮ ಮೊಮ್ಮಗಳ ಬಗ್ಗೆನೂ ಹೇಳಿ ಅಂದರೆ ಎಲ್ಲರ ಬಗ್ಗೆನೂ ಹೇಳಾಯಿತು. ಆಮೇಲೆ ಎಲ್ಲರ ಬಗ್ಗೆನೂ ಹೇಳಿ ಬೈಕಲ್ಲೆಲ್ಲ ಮಾತಾಡ್ತಾ ಇರುತ್ತೆ. ಸರಿ ಬನ್ನಿ ಅಜ್ಜಿ ಮತ್ತೆ ಲೈವು ಹೋಗೋಣ, ಮಿನಿಸ್ಟ್ರು ಶಿವರಾಮೇಗೌಡರು ಮನೆ ಹತ್ರ ಹೋಗೋಣ ಅಂತ. ಸರಿ ನಡಿ ಅಂತೇಳಿ ಅಲ್ಲಿಗೆ ಬರ್ತಾರೆ. ಅಲ್ಲಿಗೆ ಬಂದು ಶಿವರಾಮೇಗೌಡ ಅವ್ರ ಫ್ಯಾಮಿಲಿ ಎಲ್ಲ ಬರ್ತಾರೆ. ಇನ್ನು ಮೀಡಿಯಾದವ್ರು ಬಂದರೆ ಅಂದರೆ ಬರಲೇಬೇಕಲ್ಲ, ಬರ್ತಾರೆ. ಆಮೇಲೆ ಅಮ್ಮನೇ ಆ್ಯಂಕರಾಗಿ ಅಲ್ಲೆಲ್ಲ ಹೇಳ್ತಾ ಇರುತ್ತೆ. ಅದನ್ನು ನೋಡ್ಬಿಟ್ಟು ಶಿವರಾಮೇಗೌಡ ಏನವ್ವ ಇದು ಅಂತ. ಆಮೇಲೆ ಅವಳು ಮೋಹನನು ಅಷ್ಟೇ, ಏನತ್ತೆ ಇದು ಅಂತಾಳೆ.
ನಾನು ಇಂಟ್ರ್ಯೂ ಮಾಡ್ತಾಯಿದ್ದೀನಿ, ನೀವು ಆನ್ಸರ್ ಮಾಡಿ ಅಷ್ಟೇ ಅಂತೇಳಿ. ಆಮೇಲೆ ಇವರು ನನ್ನ ದೊಡ್ಡ ಮಗ ಶಿವರಾಮೇಗೌಡರು ಅಂತ ಮಿನಿಸ್ಟ್ರು. ಇವರು ತುಂಬ ಒಳ್ಳೆಯ ವ್ಯಕ್ತಿ, ತುಂಬ ಚೆನ್ನಾಗಿ ರಾಜಕೀಯ ಮಾಡ್ತಾವ್ರೆ. ಪ್ರತಿಯೊಬ್ಬೊಬ್ಬರು ಇವ್ರಿಗೆ ವೋಟ್ ಹಾಕಬೇಕು ಮತ್ತು ಯಾರೂ ಮಿಸ್ ಮಾಡಬೇಡಿ, ನನ್ನ ಶಿವರಾಮೇಗೌಡ್ರನ್ನ ಗೆಲ್ಲಿಸ್ಬೇಕು ನೀವು ಅಂತ ಮಗನ ಬಗ್ಗೆ ಹೇಳುತ್ತೆ. ಅಲ್ಲಿಂದ ಈ ಕಡೆ ಬಂದು ಇವನು ನನ್ನ ಮಗ ಗೋವಿಂದ ಅಂತ, ಇವನು ತುಂಬ ಒಳ್ಳೆಯವನು, ಅವ್ರ ಅಣ್ಣನ ಜೊತೆನೇ ಇರ್ತಾನೆ, ಯಾವಾಗಲೂ ಅವ್ರ ಅಣ್ಣಗೆ ಸಪೋರ್ಟ್ ಮಾಡಿಕೊಂಡೇ ಇರ್ತಾನೆ ಅಂತ ಹೇಳುತ್ತೆ. ಆಮೇಲೆ ಆ ಕಡೆ ಹೋಗ್ಬಿಟ್ಟು ಮೋನನ, ಇವಳು ನನ್ನ ಸೊಸೆ, ಶಿವರಾಮೇಗೌಡ್ರ ಹೆಂಡ್ತಿ, ಭಾಗ್ಯಲಕ್ಷ್ಮಿ ಮನೆಗೆ ಎಲ್ಲ ಹೋಗು ಅದು ಓದು ಎಲ್ಲ ನೋಡಿಕೊಂಡು, ಏನು ಬೇಕು ಏನು ಬೇಡ ಎಲ್ಲ ನೋಡಿಕೊಂಡು, ಅವಳ ಕರ್ತವ್ಯ ನೀಟಾಗಿ ಮಾಡಿಕೊಂಡು ಅಷ್ಟು ಜನನೂ ಸಂಭಾಳಿಸ್ಕೊಂಡು ಹೋಗ್ತಾಯಿದ್ದಾಳೆ ನನ್ನ ಸೊಸೆ, ನನ್ನ ಮುದ್ದಿನ ಸೊಸೆ ಇವಳು ಅಂತ ಎಲ್ಲ ಹೇಳುತ್ತೆ. ಆಮೇಲೆ ಸರಿ ಆ ಕಡೆ ಹೋಗ್ಬಿಟ್ಟು ಇವಳು ನನ್ನ ಎರಡನೇ ಸೊಸೆ, ಇವಳು ಅವಳ ಮಗಳು ಆಯಿತು. ಮತ್ತು ಈ ಕಡೆ ಬಂದು ಇವಳು ನನ್ನ ಮಗಳು, ಅವಳು ಅವಳ ಮಗಳು, ಇಷ್ಟೇ. ಅವರೇನೋ ನನ್ನ ಬಗ್ಗೆ ಎಲ್ಲ ತುಂಬ ಹೇಳುತ್ತೆ ಅಂತ ನೋಡ್ತಾ ಇರ್ತಾರೆ, ಏನೂ ಹೇಳಲ್ಲ, ಅಷ್ಟೇ ಹೇಳಿದ್ದು. ಆಮೇಲೆ ಮೋನಿಗೆ ತುಂಬ ಖುಷಿ ಆಗುತ್ತೆ ಅತ್ತೆ ಹೊಗಳಿದ್ದು, ಅವಳಿಗೆ ಹೇಳ್ಕೊಳಕ್ಕಾಗಲ್ಲ, ಅಷ್ಟು ಖುಷಿ ಪಡ್ತಾಳೆ. ಆಮೇಲೆ ಎಲ್ಲ ಇಂಟ್ರ್ಯೂನು ಮುಗೀತು. ಅಜ್ಜಿ ತುಂಬ ಚೆನ್ನಾಗಿ ಇಂಟ್ರ್ಯೂ ಮಾಡ್ತು ಅಂತೇಳಿ ಇಸ್ಕೊಂಡು, ಅವರು ಮೀಡಿಯಾದವರು ಲೈವ್ ಬಂದಿರ್ತಾರಲ್ಲ, ಸರಿ ಥ್ಯಾಂಕ್ಸ್ ಅಜ್ಜಿ, ತುಂಬ ಚೆನ್ನಾಗಿ ಮಾತಾಡಿದ್ರಿ, ಈ ವಯಸ್ಸಲ್ಲೂ ಇಷ್ಟು ಚೆನ್ನಾಗಿ ಮಾತಾಡ್ತೀರಾ ಅಂತ ಅಂದ್ಕೊಂಡೇ ಇರಲಿಲ್ಲ, ತುಂಬ ಚೆನ್ನಾಗಿ ಮಾತಾಡಿದ್ರಿ ಅಜ್ಜಿ ಅಂತೇಳಿ ಅವರು ಸರಿ ಅಂತೇಳ್ಬಿಟ್ಟು ಅವ್ರ ಕೆಲಸ ಮುಗೀತು. ಅವರಿನ್ನು ಹೊರಡೋಕ್ಕೆ ರೆಡಿ ಆಗ್ತಾರೆ. ಆಮೇಲೆ ಅಜ್ಜಿ ಎಲ್ಲನೂ ಮಾತಾಡಾದಮೇಲೆ ಅವರಿಗೆಲ್ಲ ಸ್ವಾಗತ ಕೋರಿ ಎಲ್ಲ ಮಾತಾಡಿ, ಸೊಸೆ ಬಗ್ಗೆ ಅಂತೂ ಎಷ್ಟು ಹೇಳಿದ್ರು ತೀರ್ದು, ಅಷ್ಟು ಚೆನ್ನಾಗಿ ನಮಸ್ಕಾರ ಅಂತ ಹೇಳು ಅಂತೇಳಿ, ನಮಸ್ಕಾರ ಎಲ್ರಿಗೂ ಅಂತ ಸೊಸೆ ಹೇಳಿದ ಮೇಲೇ ಆ ಅಜ್ಜಿಗೆ ತೃಪ್ತಿ ಆಗುತ್ತೆ. ತುಂಬ ಖುಷಿ ಪಡೋವಂಥ ವಿಷಯ. ಯಾರು ತಾನೇ ಸೊಸೆಯನ್ನ ಹೊಗಳ್ತಾರೆ, ತುಂಬ ಅಪರೂಪ ಅಲ್ವಾ. ಅಂಥದ್ರಲ್ಲಿ ಅವಳಿಗೆ ಮೋನಿಗಂತೂ ತುಂಬ ಖುಷಿ, ಮತ್ತು ಎಷ್ಟು ಚೆನ್ನಾಗಿ ನನ್ನನ್ನು ಮಾತಾಡಿಸ್ತವ್ರೆ ಅಂತೇಳ್ಬಿಟ್ಟು. ಇವ್ರಿಗೆಲ್ಲ ಅಷ್ಟು ಮಾತಾಡಿಸ್ಲಿಲ್ವಲ್ಲ, ಇವಳು ಈಶ್ವರಿ ಮಗಳು ಹುರ್ಕೊಂತಾರೆ. ಆ ಕಡೆ ಸಾವಿತ್ರಿ ಮಗಳು ಕೂಡ ಹುರ್ಕೊಂತಾರೆ. ನಮ್ಮನ್ನು ಮಾತ್ರ ಬರೀ ಇವಳು ಮಗಳು, ಅವಳ ಮಗಳು ಅಂತ ಹೇಳ್ಬಿಟ್ಲು ಮುದುಕಿ. ಅವರಿಗಂತೂ ಹೊಗಳಿದ್ದು ಅಂದ್ಕೊಂಡು ಮಾತಾಡಿಕೊಂಡು ದುಮ್ಮು ಅಂದ್ಕೊಂಡು ಹೋಗ್ತಾರೆ. ಅವ್ರೇನು ಕೇರೆ ಮಾಡಲ್ಲ. ಬೆಳಗ್ಗೆ ಎದ್ದರೆ ಎಕ್ಸಾಮಿಗೆ ಹೋಗಬೇಕು, ಎಕ್ಸಾಮಿಗೆ ರೆಡಿಯಾಗು ಅಂತ ಹೇಳ್ತಾನೆ. ಹೇಗೆ ಉಡ್ಲಿ, ನಾನು ಸೀರೆನ ಉಟ್ಕೊಳಕ್ಕಾಗಬೇಕಲ್ಲ ನನಗೆ ಅಂತೇಳಿ. ಆಮೇಲೆ ಅವನೇ ಕಷ್ಟಪಟ್ಟು ಸೀರೆ ಉಡ್ಸೋಕ್ಕೆ ರೆಡಿ ಮಾಡ್ತಾನೆ. ಇನ್ನೇನು ಮಾಡೋಂಗಿಲ್ಲ ಅಲ್ಲಿ, ಅವನೇ ಮಾಡಲೇಬೇಕಾಗತ್ತೆ. ಏನೋ ಬೈಕೊಂಡು ಅಂದ್ಕೊಂಡು ಸೀರೆ ಉಡ್ಸೋಕ್ಕೆ ರೆಡಿ ಆಗಬೇಕು. ಸೀರೆ ಉಡ್ಸೋಕ್ಕೆ ನಿಲ್ಲಿಸ್ಕೊಂಡು ನರಿಗೆ ಹಿಡ್ದು ಸೀರೆ ಉಡ್ಸೋಕ್ಕೆ ರೆಡಿ ಮಾಡ್ತಾನೆ. ನಾಳಿನ ಎಪಿಸೋಡಲ್ಲೇ ಅದು ಬರುತ್ತೆ. ಎಲ್ಲೂ ಮಿಸ್ ಮಾಡ್ದಂಗೆ ಪೂರ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ವಿಡಿಯೋ ನೀವೇನಾದರೂ ಕಥೆನ ಸ್ಕಿಪ್ ಮಾಡಿದ್ರೆ ಏನೂ ಅರ್ಥ ಆಗೋಲ್ಲ. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.